ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಶುಭ. ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತು ನಮ್ಮ ವಿಡಿಯೋ ಒಂದನ್ನು ಸ್ಟಾರ್ಟ್ ಮಾಡೋಣ. ಸೊ ಕರ್ನಾಟಕ ಗೌರ್ಮೆಂಟಿಂದ ಒಂದು ಒಳ್ಳೆ ಸಿಹಿ ಸುದ್ದಿ ಸಿಕ್ಕಿದೆ, ಅದು BPL ಕಾರ್ಡ್ ಹೋಲ್ಡರ್ಗಳಿಗೆ. ಸೊ ಅದೇನು ಅಂತ ಕೇಳ್ತೀರಾ, ಮುಂದೆ ನೋಡಿ. ಸೊ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ಥರ ನ್ಯೂ ವಿಡಿಯೋಸ್ಗಳು ಬೇಕು ಅಂದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂಚೆ 10 kg ಅಕ್ಕಿಯನ್ನು ಕೊಡ್ತಾ ಇದ್ರು, ಅದು ಕರ್ನಾಟಕ ಗೌರ್ಮೆಂಟ್ ಅವರು ಅನ್ನಭಾಗ್ಯ ಸ್ಕೀಮಿಂದ. ಬಟ್ ಇವಾಗ ಅಕ್ಕಿ ಜೊತೆ ರಾಗಿ ಮತ್ತು ಜೋಳವನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆ ಅಂತ ಕೇಳ್ತೀರಾ, ಅದನ್ನು ಮುಂದೆ ಹೇಳ್ತೀನಿ ನೋಡಿ. ಇದೇ ತಿಂಗಳು ಜೂನಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಎಷ್ಟೋ ಜನ ರೇಷನ್ಸ್ ತೊಗೊಂಡಿದ್ದೀರಾ, ಅದರಲ್ಲಿ ನಿಮಗೆ ರಾಗಿ ಮತ್ತು ಜೋಳ ಕೊಟ್ಟಿರಬಹುದು. ಸೊ ನೋಡೋಣ ಯಾಕೆ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ರೂರಲ್ ಮತ್ತು ಅರ್ಬನ್ ಏರಿಯಾದಲ್ಲಿ ಇರುವ BPL ಕಾರ್ಡ್ ಹೋಲ್ಡರ್ಗಳಿಗೆ ನ್ಯೂಟ್ರಿಷನಲ್ ಫುಡ್ ಕೊಡಬೇಕು ಅಂತ ಇವಾಗ ರಾಗಿ ಮತ್ತು ಜೋಳನ ಆ್ಯಡ್ ಮಾಡಿದ್ದಾರೆ ಡಿಸ್ಟ್ರಿಬ್ಯೂಷನ್ನಲ್ಲಿ. ಅಂದರೆ ಇದು ನ್ಯೂಟ್ರಿಷನಲ್ ಫುಡ್, ಇದು ಬಡ ಜನರಿಗೆ ನ್ಯೂಟ್ರಿಷನಲ್ ಫುಡ್ ಕೊಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಗೌರ್ಮೆಂಟ್ ಅವರು ಈ ತಿಂಗಳ ಜೂನಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಇವಾಗ ಇಷ್ಟು ದಿನ ಅನ್ನಭಾಗ್ಯ ಸ್ಕೀಮಲ್ಲಿ 10 kg ಅಕ್ಕಿ ಕೊಡ್ತಾಯಿದ್ರು. ಅದು ಹೆಂಗೆ ಅಂದರೆ 5 kg ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಾಯಿತ್ತು ಮತ್ತು 5 kg ಸ್ಟೇಟ್ ಗೌರ್ಮೆಂಟಿಂದ ಅಕ್ಕಿಯನ್ನು ಕೊಡ್ತಾಯಿದ್ರು. ಬಟ್ ಇವಾಗ ಒಂದು ಸ್ವಲ್ಪ ಚೇಂಜಸ್ ಅನ್ನೋದು ಆಗಿದೆ. ಅನ್ನಭಾಗ್ಯ ಸ್ಕೀಮಲ್ಲಿ ಸ್ವಲ್ಪ ಚೇಂಜಸ್ ಅನ್ನೋದು ಮಾಡಿದ್ದಾರೆ. ಅಕ್ಕಿ ಸಿಕ್ಕೇ ಸಿಗತ್ತೆ, ಅದು ಎಷ್ಟು ಸಿಗತ್ತೆ, ಎಷ್ಟು ಪ್ರಮಾಣದಲ್ಲಿ ಸಿಗತ್ತೆ ಅಂತ ತಿಳ್ಕೊಳ್ಳೋಣ. ಇವಾಗ ಸರಿಯಾಗಿ ಕೇಳಿಸ್ಕೊಳ್ಳಿ ನೋಡಿ. ಇವಾಗ ನ್ಯೂ ಡಿಸ್ಟ್ರಿಬ್ಯೂಷನ್ ಅನ್ನಭಾಗ್ಯ ಡಿಸ್ಟ್ರಿಬ್ಯೂಷನಲ್ಲಿ ಸೌತ್ ಅವ್ರಿಗೆ 3 kg ರಾಗಿ ಮತ್ತು 2 kg ಅಕ್ಕಿ ಕೊಡಬೇಕು ಅಂತ ಡಿಸೈಡ್ ಆಗಿದೆ. ಮತ್ತು ನಾರ್ತ್ ಕರ್ನಾಟಕಲ್ಲಿ ಯಾರು ಇರ್ತೀರಾ ಅವ್ರಿಗೆ 3 kg ಜೋಳ ಮತ್ತು 2 kg ಅಕ್ಕಿ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅವರು. ಯಾಕೆ ಹೀಗೆ ಅಂದರೆ, ರಾಗಿ ಯಾಕೆ ನಮಗೆ ಸೌತ್ ಅವ್ರಿಗೆ ಮತ್ತು ಜೋಳ ಯಾಕೆ ನಾರ್ತ್ ಅವ್ರಿಗೆ ನಿಮಗೆ ಗೊತ್ತಿರತ್ತೆ. ನಾವು ರಾಗಿ ತಿಂತೀವಿ, ಸೌತಲ್ಲಿ ರಾಗಿ ಜಾಸ್ತಿ ತಿನ್ನೋದು, ಮತ್ತು ನಾರ್ತ್ ಕರ್ನಾಟಕದಲ್ಲಿ ಜೋಳ ಜಾಸ್ತಿ ತಿನ್ನೋದ್ರಿಂದ ಅವ್ರಿಗೆ ಆ ನ್ಯೂಟ್ರಿಷನಲ್ ಫುಡ್ ಸಿಗಬೇಕು ಅಂತ ನಾರ್ತ್ ಕರ್ನಾಟಕದಲ್ಲಿ ಜೋಳನ ಕೊಡ್ತಾರೆ, ಮತ್ತು ಸೌತ್ ಕರ್ನಾಟಕದಲ್ಲಿ ರಾಗಿನ ಕೊಡ್ತಾ ಇದ್ದಾರೆ. ಅದು 3 kg, ಅದ್ರ ಜೊತೆಗೆ 2 kg ಅಕ್ಕಿ ಕೊಡ್ತಾ ಇದ್ದಾರೆ ಸ್ಟೇಟ್ ಗೌರ್ಮೆಂಟ್ ಅವರು. ನ್ಯೂಟ್ರಿಷನಲ್ ಬ್ಯಾಲೆನ್ಸ್ ಅಂತ ಬಂದರೆ ಅಕ್ಕಿಗಿಂತ ರಾಗಿ ಜೋಳದಲ್ಲಿ ಜಾಸ್ತಿ ಕ್ಯಾಲ್ಶಿಯಂ ಅನ್ನೋದಿದೆ ಮತ್ತು ಫೈಬರ್ ಅನ್ನೋದು ಸಿಗತ್ತೆ. ಸೊ ಕ್ಯಾಲ್ಶಿಯಂ ತುಂಬ ಇಂಪಾರ್ಟೆಂಟು, ಫೈಬರು ಅಷ್ಟೇ ತುಂಬ ಇಂಪಾರ್ಟೆಂಟು, ಮತ್ತು ಬೇರೆ ಬೇರೆ ನ್ಯೂಟ್ರಿಷನ್ಸು ಅವೆರಡರಲ್ಲಿದೆ. ಸೊ ಹಾಗಾಗಿ ಈ ರಾಗಿ ಮತ್ತು ಜೋಳ ಕೊಡಬೇಕು ಅಂತ ಅಂದ್ಕೊಂಡೆ. ಈ ಚಿಕ್ಕ ಮಗುಗೆ ಏನಾದರೂ ಊಟ ಮಾಡಿಸ್ಬೇಕು ಅಂದರೆ ರಾಗಿ ಸರಿ ಮಾಡಿ ಕೊಡ್ತೀವಿ. ಹಾಲಲ್ಲಿ ರಾಗಿ ಹಿಟ್ಟನ್ನ ಇದು ಮಾಡಿ ಒಂಚೂರು ಉಪ್ಪು ಹಾಕಿ ರಾಗಿ ಸರಿ ಮಾಡಿಬಿಟ್ಟು ಕೊಡ್ತೀವಿ. ಯಾಕೆ, ಮೂಳೆ ಗಟ್ಟಿ ಆಗುತ್ತೆ ಅಂತ. ನನ್ನ ಮಗಳಿಗೂ ಅಷ್ಟೇ, ಇಲ್ಲಿ ಟಕ್ ಟಕ್ ಅಂತ ಇತ್ತು ಕೈ ಎಲ್ಲ. ಸೊ ಅವಳಿಗೂ ಅಷ್ಟೇ ರಾಗಿ ಸರಿ ಮಾಡಿ ಕೊಟ್ಟೆ, ಸ್ವಲ್ಪ ಎಷ್ಟೋ ಕಮ್ಮಿ ಆಯಿತು, ಅದು ಸೌಂಡ್ ಬರೋದು, ಎತ್ಕೊಂಡ ತಕ್ಷಣ ಟಕ್ ಟಕ್ ಮೂಳೆ ಸೌಂಡ್ ಬರೋದು. ಸೊ ಹಾಗಾಗಿ ಅವ್ಳಿಗೂ ಒಂದು ಸ್ವಲ್ಪ ರಾಗಿ ಸರಿ ಮಾಡಿ ಕೊಟ್ಟೆ. ಅದು ಕ್ಯಾಲ್ಶಿಯಮ್ ಒಳ್ಳೆಯದು. ಸೊ ಕ್ಯಾಲ್ಶಿಯಮಿಂದ ಅದವರು ಕ್ಯಾಲ್ಶಿಯಮ್ ಮತ್ತು ಫೈಬರು ಮತ್ತು ಅದರ್ ನ್ಯೂಟ್ರಿಷನ್ಸಿಂದ ರಾಗಿ ಮತ್ತು ಜೋಳನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಅವರು. ಇನ್ನೊಂದೇನೆಂದರೆ ಸಪೋರ್ಟ್ ಫಾರ್ ಲೋಕಲ್ ಫಾರ್ಮರ್ಸ್. ಯಾರು ರಾಗಿ ಜೋಳ ಬೆಳೀತಾರೆ ಅವ್ರಿಗೆ ಒಂದು ಸ್ವಲ್ಪ ಏನಂತಾರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಇನ್ನೊಂದು ಸ್ವಲ್ಪ ರಾಗಿ ಕೊಡಬೇಕು, ಜೋಳ ಕೊಡಬೇಕು ಅಂತ, ಮತ್ತು ಅವ್ರಿಗೂ ಇನ್ಕಮ್ ಅನ್ನೋದು ಆಗುತ್ತೆ, ಅವ್ರಿಗೂ ಎಲ್ಲ ದುಡ್ಡು ಬೇಕಲ್ಲ. ಸೊ ಹಾಗಾಗಿ ಸಪೋರ್ಟ್ ಆಗುತ್ತೆ, ಒಂದು ಫಾರ್ಮರ್ಸ್ಗೂ ಒಂದು ಸ್ವಲ್ಪ ಸಪೋರ್ಟ್ ಆಗುತ್ತೆ ಗೌರ್ಮೆಂಟ್ ಕಡೆಯಿಂದ ಅಂತ. ಮತ್ತು ಹೆಲ್ತ್ ವಿಷಯಕ್ಕಾಗಿ ಬಂದರೆ ರಾಗಿ ಮತ್ತು ಜೋಳ ತಿಂದರೆ ಎಷ್ಟೋ ಅನಾರೋಗ್ಯನ ತಡೆಗಟ್ಟುತ್ತೆ. ಅದೇನು ಡಯಾಬಿಟೀಸು ಮತ್ತು ಹಾರ್ಟ್ ಡಿಸೀಸ್ಗಳನ್ನ ತಡೆಗಟ್ಟುತ್ತೆ ರಾಗಿ ಮತ್ತು ಜೋಳ. ಈ ಡಯಾಬಿಟೀಸ್ ಅವರು ಅಕ್ಕಿನ ಜಾಸ್ತಿ ತಿನ್ನಬೇಡಿ ಅಂತ ಹೇಳ್ತಾರೆ. ಶುಗರ್ ಬಂದಿರೋರಿಗೆ ಅಕ್ಕಿ ಜಾಸ್ತಿ ತಿನ್ನೋಂಗಿಲ್ಲ, ಅದರಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಇರುತ್ತೆ ಅಂತ. ಸೊ ಹಾಗಾಗಿ ರಾಗಿ ಮತ್ತು ಜೋಳದಲ್ಲಿ ಎಷ್ಟೋ ಹಾರ್ಟ್ ಡಿಸೀಸು ಮತ್ತು ಡಯಾಬಿಟೀಸು ಕಮ್ಮಿ ಆಗುತ್ತೆ ಅಂತ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಮತ್ತು ಇದು ಎಲ್ಲೆಲ್ಲಿ ಬೆನಿಫಿಟ್ ಅಂತ ಹೇಳಿದ್ರೆ, ಅಂಗನವಾಡಿ ಮಕ್ಕಳುಗಳಿಗೆಲ್ಲ ಮಧ್ಯಾಹ್ನ ಹೊತ್ತು ಅಡುಗೆ ಮಾಡಿ ಕೊಡ್ತಾರೆ. ಸೊ ಅಲ್ಲಿ ಮಕ್ಕಳುಗಳಿಗೂ ಅಕ್ಕಿ ಮತ್ತು ಜೋಳ, ರಾಗಿ ಮತ್ತು ಅಕ್ಕಿ ಎಲ್ಲ ಇದು ಮಾಡಿ ಕುಕ್ ಮಾಡಿ ಕೊಡ್ತಾರೆ. ಅವ್ರಿಗೂ ಅಂಗನವಾಡಿಯವ್ರಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದು ಬಿಟ್ಟರೆ ಮಿಡ್ ಡೇ ಮೀಲ್ ಸ್ಕೀಮು ಅಂದರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲೆಲ್ಲ ಮಧ್ಯಾಹ್ನ ಹೊತ್ತು ಊಟ ಕೊಡಬೇಕಾಗತ್ತೆ ಮಕ್ಕಳಿಗೆ, ಇಷ್ಟೆಷ್ಟು ಊಟ ಅಂತ ಕಳಿಸ್ತಾರೆ. ಸೊ ಅವ್ರಿಗೂ ಎಲ್ಲ ಎಷ್ಟೋ ಹೆಲ್ಪ್ ಆಗುತ್ತೆ, ರಾಗಿ ಮುದ್ದೆ ಮಾಡಿ ಕೊಡ್ತಾರೆ. ಸೊ ಅವ್ರಿಗೂ ಎಲ್ಲ ಎಷ್ಟೋ ಹೆಲ್ಪ್ ಆಗುತ್ತೆ. ಜೊತೆಗೆ ಇದು BPL ಕಾರ್ಡ್ ಹೋಲ್ಡರ್ ಯಾರ್ಯಾರು ಇರ್ತೀರೋ ಅವ್ರಿಗೂ ಎಲ್ಲ ಇದು ರಾಗಿ ಮತ್ತು ಜೋಳ ಯಾರ್ಯಾರು ಕೊಡಬೇಕು ಕೊಡ್ತಾರೆ. ಮತ್ತು ಇದ್ರ ಬಗ್ಗೆ ಒಂದು ಹೇಗೆ ತೊಗೊಳ್ಳೋದು ಅಂತಂದರೆ, ಸೇಮ್ ನಿಮಗೆ ಗೊತ್ತಲ್ಲ, ರೇಷನ್ ಶಾಪಿಗೆ ಹೋಗಬೇಕು, ಅಲ್ಲಿ ಆಧಾರ್ ಕಾರ್ಡು ಅಥವಾ ನಿಮ್ಮ ರೇಷನ್ ಕಾರ್ಡು ತೋರಿಸಿದ್ರೆ ಅವರು ನಿಮಗೆ
ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಪರ್ ಹೆಡ್ಡು 3 kg ರಾಗಿ ಮತ್ತು 2 kg ಅಕ್ಕಿನ ಕೊಡ್ತಾ ಇದ್ದಾರೆ. ಓಕೆ, ಸೊ ಇದು ಈ ತಿಂಗಳು ಜೂನಿಂದ ಸ್ಟಾರ್ಟ್ ಆಗಿರುವಂಥದ್ದು, ಈ ತಿಂಗಳು ಜೂನಿಂದ ಸ್ಟಾರ್ಟ್ ಆಗಿರೋ. ಸೊ ಇದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳಬೇಕು ಏನು ಅಂತಂದರೆ, ತುಂಬ ಜನ ತಪ್ಪು ಮಾಹಿತಿ ಕೊಟ್ಟು ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರೋಕ್ಕೆ 2 ವರ್ಷದಿಂದ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋರು ತುಂಬ ಜನ ಜಾಸ್ತಿ ಆಗಿದ್ದಾರೆ. ಯಾಕಂದರೆ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅಂತ. ನಿಜವಾಗ್ಲೂ ನಿಮಗೆ ದುಡ್ಡಿನ ಕೊರತೆ ಇದೆ, ನೀವು ಕಡು ಬಡವರು ಇಲ್ಲ ಬಡವರು ಅಂದರೆ ಅಷ್ಟೇ BPL ಕಾರ್ಡು ರೇಷನ್ ಕಾರ್ಡು ಮಾಡಿಸ್ಕೊಳ್ಳಿ. ಅಥವಾ ಒಂಚೂರು ನಮ್ಮ ಹತ್ರ ನೋಡಿಕೊಂಡು ಇಲ್ಲಪ್ಪ BPL ಕಾರ್ಡ್ ಮಾಡಿಸ್ಕೊಳ್ಳೋಕೇನು ಇದಿಲ್ಲ, ಅಷ್ಟೊಂದು ಬಡವರಿಲ್ಲ, ಮಿಡಲ್ ಕ್ಲಾಸ್ ಅವರು ಅಂದರೆ ದಯವಿಟ್ಟು APL ಕಾರ್ಡ್ ಮಾಡಿಸ್ಕೊಳ್ಳಿ. ತಪ್ಪು ಮಾಹಿತಿ ಕೊಟ್ಟು ನೀವು ರೇಷನ್ ಕಾರ್ಡ್ ಮಾಡಿಸ್ಕೋಬೇಡಿ. ಯಾಕಂದರೆ ಥರ್ಡ್ ಪಾರ್ಟಿ ಅವರು ಬಂದಿದ್ದಾರೆ. ನಾನು ಹೋದ ವಿಡಿಯೋಲ್ಲೂ ಹೇಳಿದ್ದೀನಿ, ಥರ್ಡ್ ಪಾರ್ಟಿ ಅವರು ಬಂದು ಚೆಕಿಂಗಿಗೆ ಅಂತ ಬಂದು ಕ್ಯಾನ್ಸಲ್ ಮಾಡಿ ಎಷ್ಟೊಂದು ರೇಷನ್ಸ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ, ರೇಷನ್ ಕಾರ್ಡ್ಗಳನ್ನ. ಯಾಕಂದರೆ ಇದು DCM ಇಂದನೂ ಅನೌನ್ಸ್ ಆಗಿದೆ. ಸೊ ದಯವಿಟ್ಟು ತಪ್ಪು ಮಾಹಿತಿ ಕೊಟ್ಟು ನೀವು ರೇಷನ್ ಕಾರ್ಡನ್ನು ಮಾಡಿಸ್ಬೇಡಿ. ಮತ್ತು ರೇಷನ್ ಕಾರ್ಡ್ ಮಾಡ್ಸೋಕ್ಕೆ ಲಾಸ್ಟ್ ಡೇಟ್ ಬಂದು ಈ ತಿಂಗಳು ಜೂನ್ ತಿಂಗಳು 30ನೇ ತಾರೀಕು ಲಾಸ್ಟ್ ಡೇಟು. ಸೊ ನೀವು ನೋಡಿಕೊಂಡು ನಿಮ್ದು ಏನೇನಿದೆ ಅಪ್ಡೇಟ್ಸ್ಗಾದರೂ ಅಷ್ಟೇ, ನೀವು ಮಕ್ಕಳದು ಯಾರ್ದಾದ್ರೂ ಅಪ್ಡೇಟ್ಸ್ ಮಾಡಿಸ್ಬೇಕು ಅಂದರೆ ಮಾಡಿಸ್ಕೊಳ್ಳಿ, ನೋಡಿಕೊಂಡು ಮಾಡಿ. ಯಾರ್ಯಾರಿಗೆ ಯಾವ್ಯಾವ ಥರ APL ಕಾರ್ಡ್ ಬೇಕಾ BPL ಕಾರ್ಡ್ ಬೇಕಾ ನೋಡಿಕೊಂಡು ಸರಿಯಾಗಿ ಡಾಕ್ಯುಮೆಂಟ್ಸ್ ಕೊಟ್ಟು ಮಾಡಿಸಿ. ಓಕೆ, ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ಅಂತ. ಓಕೆ, ನೋಡೋಣ, ನಮ್ಮ ನೆಕ್ಸ್ಟ್ ವೀಡಿಯೋಲಿ ನೋಡೋಣ. ಥ್ಯಾಂಕ್ ಯು.